ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ್ದು ಆಗಿರುತ್ತೆ ವಿಡಿಯೋ. ಎಳ್ಬೀರು ಮಾಡೋಣ ಅಂದ್ಬಿಟ್ಟು ತಿನ್ನೋಕ್ಕೆ ಅಂದ್ಬಿಟ್ಟು ಮಾಡಿದೆ. ಅದೇ ಕಡಲೆ ಬೀಜ, ಹುರ್ಗಡ್ಲೆ, ಎಳ್ಳು, ಆಮೇಲೆ ಕೊಬ್ಬರಿಕಾಯಿ ಎಲ್ಲನ ಹಾಕ್ತಿರ್ತಾ ಇದ್ದೀನಿ. ಅಂಗಡಿಲಿ ಅದೊಂದು ಸ್ವಲ್ಪ ತಗೊಬಂದೆ. ಎಳ್ಳು ಮತ್ತು ಅದಕ್ಕೆ ಕಲರ್ದು, ಇನ್ನು ಕೊಬ್ಬರಿ ಬೆಲ್ಲ ನಾನೇ ಮಾಡಿದ್ದೆ ಮನೆಯಲ್ಲೇ. ಅದೆಲ್ಲ ಹಾಕಿ ಥರ ಬೆರೆಸ್ದೆ. ನಾಳೆ ನಮ್ಮ ಅದೇ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆನೇ ರಿಷಿ ಮತ್ತು ಅವರಪ್ಪ ಊರಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಿಂದಿನ ದಿನ ನೈಟೇ ಈ ಥರ ಮಕ್ಳಿಗೆ 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಥರ ದೃಷ್ಟಿ ಅಂತ ತೆಗಿಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಮಾಡಿದೆ. ಏನಿಲ್ಲ, ತಟ್ಟೆಲಿ ಎಲೆ, ಕಡಲೆಕಾಯಿ, ಎಳ್ಬೀರು ಮತ್ತು ಹಣ್ಣು, ದೀಪ ಇಟ್ಟಿದ್ದೀನಿ. ಆಮೇಲೆ ಕುಂಕುಮ ಇಟ್ಬಿಟ್ಟು ಅವರಿಗೆ ಸೇರು ಅಥವಾ ಪಾವು ಎರಡರಲ್ಲಿ ಒಂದು, ಅದನ್ನು ಏನೇನು ಇಟ್ಟಿರ್ತೀವಿ ಚಿಲ್ಲರೆ ಕಾಯನ್ನು ಅದು ಪಾವು ಒಳಗಡೆ ತುಂಬಿಬಿಟ್ಟು ಅವ್ರ ತಲೆ ಮೇಲಿಂದ ಹಾಕೋದು. ಆ ಥರ ದೃಷ್ಟಿ ತೆಗಿದ್ದೀವಿ ಅಂತ ಈ ಹಬ್ಬದಲ್ಲಿ ತೆಗಿಯೋದು. ಅವರು ಬೆಳಗ್ಗೆ ಹಾಗೆ ಹೋಯ್ತು, ಹೊರಟ್ರು. ಕತ್ಲೆ ವಿಡಿಯೋ ಮಾಡಿಕೊಂಡೆ ಸ್ವಲ್ಪ. ಇದು ಫೋಟೋ ಇರಲಿ, ರಿಷಿ ಈ ವಿಡಿಯೋದಲ್ಲಿ ಇರಲ್ವಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಹೂವು ಸ್ವಲ್ಪ ಕಟ್ಟೋದಿತ್ತು ಪೂಜೆಗೆ ಅಂದ್ಬಿಟ್ಟು ಹೂವೆಲ್ಲ ಕಟ್ಟಿದೆ. ನೈಟೇ ರಂಗೋಲಿ ಹಾಕಿದ್ದೆ. ಮತ್ತು ಇನ್ನೊಂದು ಸಲ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ನಾನ ಮುಗಿಸ್ದೆ. ಸ್ನಾನ ಎಲ್ಲ ಮುಗಿಸಿ ಹೂವು ಕಟ್ಟೋದು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀನಿ. ಬಾಗಿಲಲ್ಲಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಸಿಂಪಲ್ಲಾಗಿ, ಅಷ್ಟೊಂದು ಬಿಡೋಕ್ಕೆ ಬರಲ್ಲ ನನಗೆ. ಪೂಜೆ ನೋಡಿ ಈ ಥರ ಮಾಡಿದ್ದೀನಿ. ನಮ್ಮದು ಸ್ವಲ್ಪ ಜಾಗ ಚಿಕ್ಕದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂಜೆ ಮೇಲ್ಗಡೆನೇ ಎಲ್ಲ ಇಡೋಕ್ಕಾಗಲ್ಲ ಅಂತ ಸ್ವಲ್ಪ ಕೆಳಗಡೆ ಇಟ್ಟೆ. ಪೂಜೆ ಮಾಡಿದ್ದೆ. ಪೂಜೆ ಮಾಡಾದ್ಮೇಲೆ ವಿಡಿಯೋ ಮಾಡಿರೋದು. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಹಂಗಾಗಿ ಫಸ್ಟ್ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಆಮೇಲೆ ಎದ್ದೇಬಿಟ್ಟ. ಪೂಜೆ ಎಲ್ಲ ಆಯಿತು, ಎದ್ದುಬಿಟ್ಟ. ಅವನು ಆರೆಂಜ್ ಇತ್ತು ಅಂದ್ಬಿಟ್ಟು ಆರೆಂಜೆಲ್ಲ ನಾನು ನೋಡ್ತಾ ಅವನೇ ಹಣ್ಣು ಐತಲ್ಲ ಅಂದ್ಬಿಟ್ಟು ಇಟ್ಕೊಂಡು ಆಟಾಡ್ತಾಯಿದ್ದ. ಅವನಿಗೆ ಅದೇ ಬಾಲು ಅನ್ನೋ ಥರ, ಹಣ್ಣೇ ಬಾಲು ಅಂತ ಕ್ಯಾಚ್ ಆಟ ಆಡ್ತಾನೆ. ಫೈನಲಾಗಿ ಪೂಜೆ ಈ ಥರ ಇತ್ತು. ಆಮೇಲೆ ತಿಂಡಿಗೆ ಅಂದ್ಬಿಟ್ಟು ಪೊಂಗಲ್ ಮಾಡೋಣ, ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಈ ಬಟ್ಲಲ್ಲೇ ಅಕ್ಕಿ ಹಾಕಿದ್ದೀನಿ, ಅದರಷ್ಟೇ ಹೆಸ್ರುಬೇಳೆನೂ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಅದರೊಳಗಡೆಗೆ ಎಣ್ಣೆ, ಉಪ್ಪು ಮತ್ತು ಅರಿಶಿನ ಪುಡಿ ಇಷ್ಟು ಹಾಕಿ 1 ಇಲ್ಲ 2 ವಿಸಲ್ ಹಾಕ್ಕೋಬೇಕು. ಅನ್ನ ಅವಾಗ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಕಡೆ ನಾನು ಅದೆಲ್ಲನ ಏನೇನು ಬೇಕು ಒಗ್ಗರಣೆಗೆ ಅಂದ್ಬಿಟ್ಟು ಹಚ್ಚಿಡ್ತಾಯಿದ್ದೆ. ಒಗ್ಗರಣೆಗೆ ಮಾಮೂಲಿ ಎಣ್ಣೆ, ಮೆಣಸು, ಜೀರಿಗೆ, ಕಾಯಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಬಾಣಲಿಗೆ ಎಣ್ಣೆನಾರು ಹಾಕೋಬೋದು, ತುಪ್ಪನಾರು ಹಾಕೋಬೋದು. ತುಪ್ಪ ಹಾಕ್ಕೊಂಡು ಅಲ್ಲೇನು ಇಟ್ಟಿದ್ದೆ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ ಸಾಮಾನೆಲ್ಲ ಹಾಕಿ ಅದರೊಳಗಡೆ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ವಿಸಲ್ಲು ಕೂಗಿತಾಗ್ಲೇ ಅದು ಆರಲಿ ಅಂದ್ಬಿಟ್ಟು ವಿಸಲ್ ತೆಗ್ದಿದ್ದೆ. ಇದು ಒಗ್ಗರಣೆ ಮಾಡಿರೋದನ್ನ ಅದರೊಳಗಡೆ ಹಾಕಿದ್ದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಮೇಲ್ಗಡೆ. ಫೈನಲಾಗಿ ಈ ಥರ ಬಂದಿದೆ ಪೊಂಗಲ್, ಖಾರ ಪೊಂಗಲ್. ಇದನ್ನು ದೇವ್ರ ಹತ್ರ ಇಟ್ಬಿಟ್ಟು ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾನು ಮತ್ತು ತನು ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಇವತ್ತೆಲ್ಲ ಹಬ್ಬ ಅಲ್ವಲ್ವ, ಅಷ್ಟೇ ರಶ್ಶು ರೋಡು. ಮತ್ತು ಏನು ಬೇಕು ಸಾಮಾನೆಲ್ಲ, ಕಬ್ಬಾಗಿರ್ಬೋದು, ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದ್ರದ್ದೇ ಆಗೋಗಿದೆ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಅದೇ ಸ್ಪೆಷಲ್ ಅಲ್ವಾ, ಹಂಗಾಗಿ ಹೂವು, ಕಬ್ಬುಂದು ನೋಡಿ
ರೋಡ್ ಸೈಡಲ್ಲೆಲ್ಲ ಈ ಥರ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಾಡಿರೋದು. ಇದು ರಂಗೋಲಿ ರೋಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ತುಂಬಿ, ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲ ಖುಷಿಯಿಂದನೇ ಆಚರಿಸ್ಕೋತಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ವರ್ಷ ಹೇಗೆ ಬರಮಾಡ್ಕೊಂಡ್ರೋ ಅದೇ ಥರ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿನೂ ಅಷ್ಟೇ ಖುಷಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಳ್ಳು ಬೆಲ್ಲ ಪ್ರತಿಯೊಂದು ಏನು ಹಬ್ಬಕ್ಕೆ ಏನೇನು ಬೇಕು ಅದು ಪ್ರತಿಯೊಂದು ಮಾಡ್ತಾಯಿದ್ದಾರೆ. ಅಲ್ಲೇ ಟೆಂಪಲ್ ಬಂತು, ರೋಡಲ್ಲಿ ಹೋಗ್ಬೇಕಾದ್ರೇ ಹತ್ರನೇ ಮನೆಗೆ, ಹಂಗಾಗಿ ಅಲ್ಲೇ ಹೋಗಿದ್ದು ಬಂದು. ಗಣಪತಿ ದೇವಸ್ಥಾನ ಮತ್ತು ಅಲ್ಲೇ ಇನ್ನೊಂದು ಪುಟ್ಟ ದೇವರು ಇತ್ತು, ಆ ದೇವಸ್ಥಾನದ್ದು ಪಕ್ಕನೇ ನಾವು ಮಂಗಳಾರತಿ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದು. ದೇವಸ್ಥಾನದಲ್ಲಿ ಕೂತಿದ್ದು ನನ್ನ ಮಗ ಬಂದು ಅಂತ ಇದ್ದಾನೆ, ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಫೈನಲಾಗಿ ದೇವಸ್ಥಾನ ಈ ಥರ ಇತ್ತು. ಸ್ವಲ್ಪ ಕೂತಿದ್ದು. ನೆಕ್ಸ್ಟ್ ಈ ಕಡೆ ನವಗ್ರಹ ಪೂಜೆದಿತ್ತು, ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ, ಜೊತೆಗೆ ನಿಮಗೂ ಒಳ್ಳೇದು ಮಾಡಲಿ, ದೇವರು ಆಯುಷ್ಯು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಫೈನಲಾಗಿ ತಿಂಡಿ ಪ್ರಸಾದ ಈ ಥರ ಇತ್ತು. ಅಲ್ಲಿಂದ ಪ್ರಸಾದ